ಗೆಳೆಯರೆ, ಇವತ್ತು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದು ಭಾರತ ದೇಶದ ಒಡಿಶಾದ ಪುರಿ ನಗರದಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನದ ಅಡಿಗೆ ಮನೆಗೆ. ಜಗನ್ನಾಥ ದೇವಸ್ಥಾನದ ಪ್ರಸಾದ ನಿಲಯ ಅಂತನೂ ಕರೆಯಲಾಗುತ್ತೆ. ಪ್ರತಿದಿನ ಈ ದೇವಸ್ಥಾನದಲ್ಲಿ ಎಷ್ಟು ಭಕ್ತಾದಿಗಳು ಊಟ ಮಾಡ್ತಾರೆ? 1,000, 2,000, 3,000 ಬೇಡ, 50,000 ಅಲ್ಲವೇ ಅಲ್ಲ. ಪ್ರತಿದಿನ 1,00,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ. ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ಕೊಡುವ 1,00,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ 56ಕ್ಕೂ ಹೆಚ್ಚು ವಿವಿಧ ರೀತಿಯ ಪ್ರಸಾದವನ್ನು ಕೊಡಬೇಕು ಅಂತಂದ್ರೆ ನಿಜವಾಗಿಯೂ ಇದು ಸಾಧಾರಣ ವಿಚಾರ ಅಲ್ಲ. ಈ ದೇವಸ್ಥಾನದಲ್ಲಿ ಕೇವಲ ಒಂದು ಅಡಿಗೆ ಮನೆ ಇಲ್ಲ, ಸಾಕಷ್ಟು ಅಡಿಗೆ ಮನೆ ಇದೆ. ಒಂದು ಅಡಿಗೆ ಮನೆಯಲ್ಲಿ ಸಿಹಿ ಖಾದ್ಯವನ್ನು ತಯಾರಿಸ್ತಾರೆ, ಮತ್ತೊಂದು ಅಡಿಗೆ ಮನೆಯಲ್ಲಿ ಖಾರದ ಖಾದ್ಯವನ್ನು ತಯಾರಿಸ್ತಾರೆ, ಮತ್ತೊಂದು ಅಡಿಗೆ ಮನೆಯಲ್ಲಿ ಹಣ್ಣಿನ ಖಾದ್ಯಗಳನ್ನು ತಯಾರಿಸ್ತಾರೆ. ಇದೇ ರೀತಿ ಸಾಕಷ್ಟು ಅಡಿಗೆ ಮನೆಗಳು ಇದೆ. ದೇವಸ್ಥಾನದಲ್ಲಿ ಇರುವ ಈ ಅಡಿಗೆ ಮನೆಯ ಹೆಸರು ರೋಜಗಾರ. ಮತ್ತೊಂದು ಹೆಸರು ಕೂಡ ಇದೆ, ಅದೇನಪ್ಪಾ ಅಂತಂದ್ರೆ ಭಗವಾನ್ ಕಾ ರಸೋಯಿಗರ್. ಕನ್ನಡದಲ್ಲಿ ದೇವರ ಅಡಿಗೆ ಮನೆ ಅಂತ ಅರ್ಥ. ಪ್ರತಿದಿನ ಇಲ್ಲಿ ತಯಾರಾಗುವ ಪ್ರಸಾದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಜಗನ್ನಾಥ್ ಮಹಾಪ್ರಸಾದ ಅಂತ ಕರೀತಾರೆ. ದೇವರ ಅಡಿಗೆ ಮನೆಯಲ್ಲಿ 500 ಅಡಿಗೆ ಭಟ್ಟರಿದ್ದಾರೆ. ಇವರು ಅಡಿಗೆ ಕೆಲಸ ಮಾಡುತ್ತಾರೆ. ಅಡಿಗೆ ಭಟ್ಟರಿಗೆ ಸಹಾಯ ಮಾಡೋದಕ್ಕೆ 300 ಸಹಾಯಕರು ಇದ್ದಾರೆ. ಒಟ್ಟಾರೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ 800. ಗೆಳೆಯರೆ, ಪೂರಿ ಜಗನ್ನಾಥ ರಥಯಾತ್ರೆ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವವರ ಸಂಖ್ಯೆ 3,000ಕ್ಕೂ ಹೆಚ್ಚಿರುತ್ತೆ. 3,000 ಅಡಿಗೆ ಭಟ್ಟರು ಒಂದೇ ದಿನ ಅಡಿಗೆ ಮಾಡ್ತಾರೆ ಅಂದ್ರೆ ಒಂದು ಸಲ ಯೋಚಿಸಿ ನೋಡಿ. ಇವರೆಲ್ಲರೂ ದೇವಸ್ಥಾನದ ವಂಶ ಪಾರಂಪರ್ಯವಾಗಿ ಬಂದ ಪಂಡಿತ ಕುಟುಂಬದವರು. ಈ ಒಂದು ಅಡಿಗೆ ಕೆಲಸ ಪೀಳಿಗೆಯಿಂದ ಪೀಳಿಗೆ ಮುಂದೆ ಸಾಗುತ್ತಾನೆ ಇದೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಅಡಿಗೆ ಭಟ್ಟರು ಕೇವಲ ಮಂಜೂರಾದ ನಿಯಮಗಳ ಪ್ರಕಾರ ಮಾತ್ರ ಅಡಿಗೆ ಮಾಡಬೇಕು. ಅವರಿಗೆ ಹೇಗೆ ಬೇಕೋ ಆ ರೀತಿ ಅಡಿಗೆ ಮಾಡೋದಕ್ಕೆ ಸಾಧ್ಯವಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅಡಿಗೆ ಮಾಡೋದ್ರಲ್ಲಿ ಅದನ್ನು ಪಾಲಿಸಲೇಬೇಕು. ಯಾರು ಬೇಕೋ ಅವರು ಅಡಿಗೆ ಮನೆ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಡಿಗೆ ಮನೆಗೆ ಕೇವಲ ಪುರುಷರು ಮಾತ್ರ ಅಡಿಗೆ ಮಾಡ್ತಾರೆ. ಚಪ್ಪಲಿಯನ್ನು ಅಡಿಗೆ ಮನೆಯಲ್ಲಿ ಹಾಕೊಂಡು ಬರೋ ಹಾಗಿಲ್ಲ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಕೇಸರಿ ಅಥವಾ ಬಿಳಿ ಧೋತಿಯನ್ನೇ ಧರಿಸಬೇಕು. ಯಾವಾಗ ಅಡಿಗೆ ಮಾಡ್ತಾರೆ, ಹೇಗೆ ಅಡಿಗೆ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ ವರ್ಷದ 365 ದಿನವು ಅಂದರೆ ಪ್ರತಿದಿನ ಬೆಳಗಿನ ಜಾವ 5:30ಯಿಂದ ಬೆಳಗ್ಗೆ 6 ಗಂಟೆಯ ಮಧ್ಯದಲ್ಲಿ ಕೆಲಸ ಶುರುವಾಗುತ್ತೆ. 10 ರಿಂದ 15 ಅಡಿಗೆ ಭಟ್ಟರು ಅಡಿಗೆ ಮನೆ ಹತ್ತಿರ ಹೋಗಿ ಅಡಿಗೆ ಮನೆಯ ದ್ವಾರ ಬಾಗಿಲಿಗೆ ಪೂಜೆ ಮಾಡಿ ನಂತರ ಅಡಿಗೆ ಮನೆ ಒಳಗಡೆ ಹೋಗ್ತಾರೆ. ದೇವರ ಅಡಿಗೆ ಮನೆ ಆಗಿರುವ ಕಾರಣ ಹಾಗೆ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪಾದವನ್ನು ನೀರಿನಿಂದ ತೊಳೆದೇ ಒಳಗಡೆ ಹೋಗಬೇಕು. ಒಂದು ಸಲ ಅಡಿಗೆ ಭಟ್ಟರು ಅಡಿಗೆ ಮನೆ ಒಳಗಡೆ ಹೋದ ತಕ್ಷಣ ಹೆಚ್ಚಿದ ತರಕಾರಿಗಳು ಅಡಿಗೆ ಮನೆ ಒಳಗಡೆ ಬರುತ್ತೆ. ತರಕಾರಿಗಳನ್ನು ಹೆಚ್ಚುವ ಕೊಠಡಿನೇ ಬೇರೆ ಇದೆ. ಬೆಳಗಿನ ಜಾವ 4 ರಿಂದ 5 ಗಂಟೆ ಒಳಗಡೆ ಎಲ್ಲ ತರಕಾರಿಯನ್ನು ಹೆಚ್ಚಲಾಗುತ್ತೆ. ನಂತರ ಅಡಿಗೆ ಮನೆಗೆ ತರ್ತಾರೆ. 6 ಗಂಟೆ 15 ನಿಮಿಷ ಸೂರ್ಯೋದಯ ಸಮಯದಲ್ಲಿ ಒಲೆಯನ್ನು ಹಚ್ಚಲಾಗುತ್ತೆ. ನೀವಿನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಬೆಳಗ್ಗೆ 11 ಗಂಟೆ ಒಳಗಡೆ ಮಹಾಪ್ರಸಾದ ತಯಾರಾಗಬೇಕು. ಇದನ್ನು ಸುಬಾಕ ಭೋಗ್ ಅಂತ ಕರೀತಾರೆ. ಬೆಳಗಿನ ಪ್ರಸಾದ ರೈಸ್, ದಾಲ್ಮಾ, ಕಿಚಡಿ, ಸ್ವೀಟ್ಸ್ ಮೊದಲ ಹಂತದಲ್ಲಿ ತಯಾರಾಗುತ್ತೆ. ತಯಾರಾದ ಈ ಬೆಳಗಿನ ಮಹಾಪ್ರಸಾದವನ್ನು ಮೊದಲು ಜಗನ್ನಾಥ ದೇವರಿಗೆ ನೈವೇದ್ಯಕ್ಕೆ ತಗೊಂಡು ಹೋಗ್ತಾರೆ. ನೈವೇದ್ಯ ಆದ ಮೇಲೆ ಭಕ್ತಾದಿಗಳಿಗೆ ಹಂಚುತ್ತಾರೆ. ಬೆಳಗಿನ ಪ್ರಸಾದ ಪೂರ್ಣಗೊಂಡಿದೆ. ಈಗ ಮಧ್ಯಾಹ್ನದ ಪ್ರಸಾದದ ಸರದಿ. ಮಧ್ಯಾಹ್ನ 1 ಗಂಟೆಯ ಒಳಗಡೆ ಮಧ್ಯಾಹ್ನದ ಪ್ರಸಾದ ತಯಾರಾಗಬೇಕು. ಇದಕ್ಕೆ ಮಧ್ಯಾಹ್ನ ಧೂಪಭೋಗ ಅಂತ ಕರೀತಾರೆ. ಸಾಕಷ್ಟು ವಿವಿಧ ರೀತಿಯ ಅನ್ನ, ಸಾಕಷ್ಟು ವಿವಿಧ ರೀತಿಯ ಪಲ್ಯಗಳು ಮತ್ತು ವಿಶೇಷವಾದ ವಿವಿಧ ರೀತಿಯ ಸಿಹಿಯನ್ನು ತಯಾರಿಸ್ತಾರೆ. ಗೆಳೆಯರೆ, ಮಧ್ಯಾಹ್ನದ ಊಟ ಮಾತ್ರ ಸುಮಾರು 1000ಕ್ಕೂ ಹೆಚ್ಚು ಮಣ್ಣಿನ ಮಡಿಕೆಯಲ್ಲಿ ಊಟವನ್ನು ತಯಾರಿಸ್ತಾರೆ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಧ್ಯಾಹ್ನ ಊಟ ಮಾಡೋದಕ್ಕೆ ಬರ್ತಾರೆ. ಸುಮಾರು 1,00,000ಕ್ಕೂ ಹೆಚ್ಚು ಭಕ್ತಾದಿಗಳು ಮಧ್ಯಾಹ್ನದ ಊಟದಲ್ಲಿ ಪ್ರತಿದಿನ ಇರ್ತಾರೆ. ಮಧ್ಯಾಹ್ನದ ಪ್ರಸಾದವನ್ನು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲೇ ತಯಾರಿಸಬೇಕು. ಮಧ್ಯಾಹ್ನದ ಊಟ ಆದ ಮೇಲೆ ಸಂಜೆ 4 ರಿಂದ 6 ಗಂಟೆ ಒಳಗಡೆ ಸಂಜೆಯ ಪ್ರಸಾದದ ತಯಾರಿಕೆ ಆರಂಭ ಆಗುತ್ತೆ. ಇದಕ್ಕೆ ಸಂಧ್ಯಾ ಧೂಪ ಭೋಗ ಅಂತ ಕರೀತಾರೆ. ಸಂಜೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರ್ತಾರೆ. ಮಧ್ಯಾಹ್ನ ಹೇಗೆ ಪ್ರಸಾದವನ್ನು ತಯಾರಿಸ್ತಾರೆ ಅದೇ ರೀತಿಯಲ್ಲಿ ಸಂಜೆ ಕೂಡ ಪ್ರಸಾದವನ್ನು ತಯಾರಿಸಲೇಬೇಕು. ಸಂಜೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ವಿವಿಧ ರೀತಿಯ ಹಣ್ಣುಗಳನ್ನು ಭಕ್ತಾದಿಗಳಿಗೆ ಕೊಡ್ತಾರೆ. ಕೇವಲ ಹಣ್ಣು ಮಾತ್ರ ಅಲ್ಲ, ವಿವಿಧ ರೀತಿಯ ಮೊಸರನ್ನ ಇರುತ್ತೆ, ವಿವಿಧ ರೀತಿಯ ಪಾಯಸ ಕೂಡ ಇರುತ್ತೆ.
ಪ್ರತಿದಿನ 8 ಗಂಟೆಗಳ ತನಕ ಅಡಿಗೆ ಕೆಲಸ ಇರುತ್ತೆ. ಗೆಳೆಯರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಇದನ್ನು ಕೇಳ್ಬಿಟ್ರೆ ಖಂಡಿತ ಶಾಕ್ ಆಗಿ ಬಿಡ್ತೀರಾ. ಪ್ರತಿದಿನ 1000ದಿಂದ 2000 ಮಣ್ಣಿನ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾರೆ. ಆದರೆ ಈ ಮಣ್ಣಿನ ಮಡಿಕೆಗಳನ್ನು ಪ್ರತಿದಿನ ಮರುಬಳಕೆ ಮಾಡೋದಿಲ್ಲ. ಪ್ರತಿದಿನವೂ ಹೊಸ ಮಣ್ಣಿನ ಮಡಿಕೆಯಲ್ಲೇ ಅಡಿಗೆ ಮಾಡ್ತಾರೆ. ಈ ಒಂದು ವಿಚಾರ ತಿಳಿದು ನಾನು ಕೂಡ ಸ್ವತಃ ಒಂದು ಕ್ಷಣ ಶಾಕ್ ಆದೆ. ಪ್ರತಿದಿನ ಪ್ರಸಾದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದ್ರೆ 8 ಲಕ್ಷದಿಂದ 12 ಲಕ್ಷದವರೆಗೆ ಖರ್ಚಾಗುತ್ತದೆ. ರೈಸ್, ಅನ್ನಕ್ಕೆ 2 ರಿಂದ 3 ಲಕ್ಷ ಖರ್ಚಾಗುತ್ತಂತೆ. ಬೇಳೆ ಮತ್ತು ತರಕಾರಿ, ದಾಲ್ ಅಂಡ್ ವೆಜಿಟೇಬಲ್ಸ್ಗೆ 1 ರಿಂದ 2 ಲಕ್ಷ ಖರ್ಚಾಗುತ್ತೆ. ಮತ್ತು ಮಣ್ಣಿನ ಮಡಿಕೆಗೆ ಪ್ರತಿದಿನ 2 ಲಕ್ಷ ಖರ್ಚಾಗುತ್ತೆ. ತುಪ್ಪ, ಸಕ್ಕರೆ, ಹಾಲು, ಬೆಲ್ಲಕ್ಕೆ 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಪ್ರತಿನಿತ್ಯದ ಅಡಿಗೆ ಖರ್ಚು 8 ರಿಂದ 12 ಲಕ್ಷ. ಇನ್ನು ವಿಶೇಷವಾದ ದಿನಗಳು, ರಥಯಾತ್ರೆ, ಜಾತ್ರೆ, ಪೂರ್ಣಿಮಾ ಅಂತ ಬಂದ್ರೆ ಪ್ರತಿದಿನ 35 ರಿಂದ 40 ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತಂತೆ. ಕೇವಲ ಅಡಿಗೆಗೆ ಇಷ್ಟೊಂದು ಖರ್ಚಾಗುತ್ತೆ. ಇನ್ನು ಸಾಕಷ್ಟು ವಿವಿಧ ರೀತಿಯಲ್ಲಿ ಆ ದೇವಸ್ಥಾನದಲ್ಲಿ ಖರ್ಚುಗಳು ಇರುತ್ತೆ. ಕೆಲಸ ಮಾಡುವ ಕೆಲಸಗಾರರಿಗೆ ಸಂಬಳ ಕೊಡಬೇಕು, ದೇವಸ್ಥಾನದ ಮೇಂಟೆನೆನ್ಸ್ಗೆ ದುಡ್ಡಿಡಬೇಕು, ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಪ್ರತಿದಿನ ಅದೆಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಜಗನ್ನಾಥ ದೇವರಿಗೆ ಮಾತ್ರ ಗೊತ್ತಿದೆ. 56 ವಿವಿಧ ರೀತಿಯ ಪ್ರಸಾದದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಬಳಸೋದಿಲ್ಲ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ತಯಾರಿಸುವ 56 ವಿವಿಧ ರೀತಿಯ ಪ್ರಸಾದಗಳು ಯಾವ್ದ್ಯಾವ್ದು ಅಂತ ಹೇಳಲಿಲ್ಲ ಅಂದ್ರೆ ವಿಡಿಯೋ ಅರ್ಥಪೂರ್ಣ ಆಗುತ್ತೆ. ಇದನ್ನು ಕೂಡ ಹೇಳಿಬಿಡ್ತೇನೆ. ಸಾದಾ ಅನ್ನ ಅಂದರೆ ಬಿಳಿ ಅನ್ನ, ಗೀ ಅನ್ನ, ತುಪ್ಪದ ಜೊತೆ ಬೆರೆಸಿರುವ ಅನ್ನ. 3ನೇಯದ್ದು ಕನಿಕ, ತುಪ್ಪ, ಸಕ್ಕರೆ, ಅನ್ನ ಬೆರೆಸಿರುವ ಒಂದು ಪ್ರಸಾದ. 4ನೇಯದ್ದು ಅನ್ನದ ಕಿಚಡಿ. 5ನೇದ್ದು ತಾಲಿ ಕಿಚಡಿ, ಜೀರಾ ಮತ್ತು ಪೆಪ್ಪರ್ ಹಾಕಿ ಮಾಡಿರುವ ಒಂದು ಕಿಚಡಿ. 6ನೇದ್ದು ದಹಿ ಪಕಲ, ನೀರ್ ಅನ್ನದ ಜೊತೆ ಮೊಸರು ಮಿಕ್ಸ್ ಆಗಿರುವ ಒಂದು ಪ್ರಸಾದ. ಮಿಠಾಯಿ ಪಕಲ, ನೀರು, ಅನ್ನ ಮತ್ತು ಸಕ್ಕರೆ. 8ನೇಯದ್ದು ಆದಾ ಪಕಲ, ನೀರು, ಅನ್ನ ಇದ್ರ ಜೊತೆ ಮಿಕ್ಸ್ ಆಗಿರುವ ತುರಿದಿರುವ ಒಂದು ಶುಂಠಿ. 9ನೇಯದ್ದು ಓಡಿಯಾ ಪಕಲ, ನೀರು, ಅನ್ನ, ತುಪ್ಪ, ನಿಂಬೆಹಣ್ಣು ಮತ್ತು ಉಪ್ಪು ಮಿಕ್ಸ್ ಆಗಿರುವ ಒಂದು ಪ್ರಸಾದ. 10ನೇಯದು ಅನ್ನದ ಉಪ್ಪಿಟ್ಟು. 11ನೇಯದು ಪೊಡಾಪೀಠ ಅನ್ನ, ಅನ್ನದ ಗಂಜಿಯ ಕೇಕ್, ಇದು ಸಿಹಿ ಪದಾರ್ಥ. 12ನೇದು ಕಾಜಾ, ಸಕ್ಕರೆ ಪಾಕದಲ್ಲಿ ತಯಾರಿಸುವ ಒಂದು ಸಿಹಿ ಪದಾರ್ಥ. 13ನೇದು ಗಾಜಾ, ಸಕ್ಕರೆ ಪಾಕದಲ್ಲಿ ತಯಾರಿಸಿ ಎಣ್ಣೆಯಲ್ಲಿ ಕರೆಯುವ ಮತ್ತೊಂದು ಸಿಹಿ ಪದಾರ್ಥ. 14ನೇದು ಲಡ್ಡು. 15ನೇದು ಜೀರಾ ಮಿಕ್ಸ್ ಆಗಿರುವ ಒಂದು ಲಡ್ಡು. 16ನೇದು ವೀಟ್ ಲಡ್ಡು, ಗೋಧಿ ಹಿಟ್ಟಿನ ಲಡ್ಡು. 17ನೇದು ಮತಾಪುಲಿ, ಉದ್ದಿನ ಬೇಳೆಯ ಒಂದು ಕಜ್ಜಾಯ. 18ನೇಯದ್ದು ಕೂರ್ಮ, ತರಕಾರಿಯನ್ನು ಬಳಸಿ ಮಾಡಿರುವ ಒಂದು ಸಿಹಿ ಪದಾರ್ಥ. ಮನೆಯಲ್ಲಿ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಮಾಡುವ ಕೂರ್ಮ ಅಲ್ಲ, ಈ ಕೂರ್ಮನೆ ಬೇರೆ. 19ನೇಯದು ಜಗನ್ನಾಥ್ ಬಲಾವ್, ಪೂರಿ ಜಗನ್ನಾಥದ ವಿಶೇಷವಾದ ಪ್ಯಾನ್ ಕೇಕ್ ಸಿಹಿ. 20ನೇಯದ್ದು ಕಾಕ್ರ, ಎಲ್ಲರಿಗೂ ಗೊತ್ತಿರುವ ಒಂದು ಸಿಹಿ. 21ನೇಯದು ಲೂಮಿ ಕೂರ್ಮ, ಗೋಧಿ ಹಿಟ್ಟಿನಲ್ಲಿ ತಯಾರಿಸಿರುವ ಒಂದು ಬಿಸ್ಕತ್. 22ನೇದು ಮಿರ್ಚಿ ಲಡ್ಡು, ಸ್ವಲ್ಪ ಖಾರವಾಗಿರುವ ಒಂದು ಲಡ್ಡು. 23ನೇಯದ್ದು ಸೋರ್ ಪೀಠ, ಸಕ್ಕರೆ ಮತ್ತು ತುಪ್ಪವನ್ನು ಬಳಸಿ ಮಾಡಿರುವ ಒಂದು ಡ್ರೈ ಸ್ವೀಟ್. ಚಡಾಯಿ ಲಾಡ, ಎಣ್ಣೆಯಲ್ಲಿ ಕರಿದು ಮಾಡುವ ಬೋಂಡದ ರೀತಿ ಕಂಡುಬರುವ ಒಂದು ಸಿಹಿ ಪದಾರ್ಥ. 25ನೇದು ಜಿಲೇಬಿ. 26ನೇದು ಕಾಜು ಬರ್ಫಿ. 27ನೇದು ಮಾಂಡ, ತೆಂಗಿನಕಾಯಿಯನ್ನು ಉಪಯೋಗಿಸಿ ಮಾಡಿರುವ ಒಂದು ಸಿಹಿ ಕೇಕ್. 28ನೇದು ಅಮಲು, ಏಲಕ್ಕಿ ಲಡ್ಡು. 29ನೇದು ಪೂರಿ. 30ನೇದು ಲುಚ್ಚಿ ಪರೋಟ. 31ನೇದು ದಹಿ ಬಾರ, ಮೊಸರು ಮತ್ತು ಹುರಿದಿರುವ ಉದ್ದಿನ ಬೇಳೆಯನ್ನು ಸೇರಿಸಿ ತಯಾರಿಸುವ ಒಂದು ಪ್ರಸಾದ. 32ನೇದು ಅಕ್ಕಿ ಶಾವಿಗೆ. 33ನೇದು ಗೋಧಿ ಶಾವಿಗೆ. 34ನೇದು ರೈಸ್ ಕೇಕ್. 35ನೇದು ತುಪ್ಪದಲ್ಲಿ ಮಾಡಿರುವ ಒಂದು ಕೇಕ್, ಗೀ ಕೇಕ್. 36ನೇದು ಕೀರಿ, ಹಾಲು ಶಾವಿಗೆ ಬಳಸಿ ಮಾಡಿರುವ ಒಂದು ಪಾಯಸ. 37ನೇದು ಕ್ರೀಮ್ ಪಾಪುಡಿ, ಹಾಲಿನಿಂದ ಮಾಡಿರುವ ಒಂದು ಪಾಪುಡಿ. 38ನೇದು ಕೋವಾ, ಹಾಲಿನಿಂದ ಮಾಡಿರುವ ಕೋವಾ. 39ನೇಯದು ರಸ್ಮಲೈ. 40ನೇಯದು ತಡಾಯ್, ಚೀಸ್ ಬಳಸಿಕೊಂಡು ಮಾಡಿರುವ ಒಂದು ಪಲ್ಯ. ಚೇನಾಕಾಯ್, ಚೀಸ್ ಮತ್ತು ಶುಗರ್ ಬಳಸಿಕೊಂಡು ಮಾಡಿರುವ ಮತ್ತೊಂದು ಪಲ್ಯ. ಬಾಪುಡಿ ಕಾಜಾ, ಅನ್ನ, ಸಕ್ಕರೆ ಮತ್ತು ಹಾಲು ಬಳಸಿಕೊಂಡು ಮಾಡಿರುವ ಮಧ್ಯಾಹ್ನದ ಊಟದ ಪ್ರಸಾದ. 43ನೇಯದ್ದು ರೋಟಿ. 44ನೇಯದ್ದು ಅನ್ನ ಸಾಂಬಾರ್. 45ನೇಯದ್ದು ದಾಲ್ ಬಿಸಿಬೇಳೆ ಬಾತ್. 46ನೇಯದ್ದು ಚನ್ನಾ ದಾಲ್ ಅನ್ನ. 47ನೇಯದ್ದು ಉಪ್ಪು ತುಪ್ಪನ್ನ. 48ನೇಯದ್ದು ದಾಲ್ ಮಸಾಲೆ ಅನ್ನ. 49ನೇಯದ್ದು ವೆಜಿಟೇಬಲ್ ಮಿಕ್ಸ್ ಪಲಾವ್.
50ನೇದು ಡ್ರೈ ವೆಜಿಟೇಬಲ್ ರೈಸ್. 51ನೇದು ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪಿನ ಅನ್ನ. 52ನೇದು ಪೊಟಾಲ ರೈಸ್, ಸೋರೆಕಾಯಿ ಸೌತೆಕಾಯಿ ಅನ್ನ. 53ನೇದು ಗೋಟಿ ಬೈಜಾನ್, ಬ್ರಿಂಜಾಲ್ ರೈಸ್. 54ನೇದು ರೈತ. 55ನೇದು ಕಾಟ, ಹುಣಸೆ ಹಣ್ಣಿನ ಚಿತ್ರಾನ್ನ. 56ನೇದು ಮಹುರ, ಹುರಿದ ತರಕಾರಿಯ ಅನ್ನ. ಗೆಳೆಯರೆ, ಇದು ಪೂರಿ ಜಗನ್ನಾಥ ದೇವಸ್ಥಾನದ 56 ವಿವಿಧ ರೀತಿಯ ಪ್ರಸಾದ.